ಬಂಧುಗಳೇ ನಮಸ್ಕಾರ. ನಾನು ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಿಮ್ಗೆ, ನಮ್ಮ ಮನೇಲಿವೆ ನಮ್ಮ ಮಕ್ಳುಗಳು ನಾವೇನು ಮಾಡ್ತೀವಿ ಅದನ್ನು ಅನುಸರಣೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಪಾಪ ಬೈಲೆ ಕೂತ್ಕೊ ಅಲ್ಲಿ. ನಿಮ್ಮಪ್ಪ ವಿಡಿಯೋ ಹೆಂಗೆ ಮಾಡೋಣ? ಬಂಧುಗಳೇ ನಮಸ್ಕಾರ. ನಾನಿವತ್ತು ಏನ್ ಹೇಳ್ಬೇಕು ಅಂತ ಬಂದಿದ್ದೀನಿ ಅಂದ್ರೆ, ಇವತ್ತು ಒಂದು ಕಥೆ ಹೇಳ್ಬೇಕು ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಒಂದ್ ಹೇಳ್ತೀನಿ ತಿಳ್ಕೊಳ್ಳಿ. ಹಂಗೆ ಹೇಳ್ತೀನಲ್ವಾ? ಇದು ಎಲ್ಲಿಂದ ಕಲ್ತ್ಕೊಂಡೆ ನೀನು? ನನ್ನಿಂದ. ಹೆಂಗೆ ಕಲಿತೆ? ನಾನು ಕೇಳ್ಕೊಂತೀನಿ. ಈಗ ಹೇಳ್ಕೊ ಬಂದ ತಗೋ. ಈ ಉಂಡಿಗೆ ಈ ಕಾಸ ಮತ್ತೆ ಏನಾರ ಕೈಗೆ ಆಡಿದ್ರಿ ನಿಮ್ಮಿಬ್ರು ಕೈಯ ಮುರಿದಾಕ್ತೀನಿ. ಇಬ್ರು ಸೇರ್ಕೊಂಡು ಹಾಕಿ. ಇಲ್ಲ ನೀನು ಹಾಕ್ಬೇಡ, ನೀನು ಹಾಕ್ಲ ಪ್ರಶ್ನೆ ಮಗನ. ಬಂಧುಗಳೇ, ನಾನು ಏನಕ್ಕೋಸ್ಕರ ಇದನ್ನು ಹಾಕಿಸ್ತಾ ಇದ್ದೀನಿ ಅಂತಂದರೆ, ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಗೊತ್ತಾಯ್ತದೆ. ಯಾಕೆ ನೀನು ಇಬ್ಬರು ಹಾಕಿ ಬೇಗ ಹಾಕಿ. ನೋಡಿ, ಇದು ಕರಿ ನಾಯಿ, ಇದು ನಂದು ದೊಡ್ಡ ಕರಿ ನಾಯಿ, ಇದು ಚಿಕ್ಕ ಬಿಳಿ ನಾಯಿ. ಇದು ಯಾರೋ ತಪ್ಪಿಲ್ಕೋಬಾರ್ದು. ಮಕ್ಕಳನ್ನ ಏನು ಯಾಕೆ ಹಿಂಗೆಲ್ಲ ಹೇಳ್ತೇನೆ ಅಂತ ನಾನು ಪ್ರೀತಿಯಿಂದ ಕರೀದೆ. ಹಂಗೆ ಆಯ್ತಾ? ಎತ್ವಾದ ಉಂಡೆನಲ್ಲ, ಅಲ್ಲಿ ಮೇಲೆ. ಇವತ್ತಿನ ದಿನಮಾನ ಹೆಂಗಾಗವೆ ಅಂದರೆ, ಮೊದಲೇ ನಾವು ಆನ್ಲೈನಲ್ಲೋ ಇಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಬರಬೇಕು ಅಂದರೆ 3 ರಿಂದ 4 ದಿನ ಬೇಕಾಗಿತ್ತು. ಇದು ಕೇವಲ ಬುಕ್ಕಿಂಗ್ ಮಾಡಿ, ನನಗೂ ಗೊತ್ತಿರಲಿಲ್ಲ, ಕೇವಲ 6 ನಿಮಿಷಕ್ಕೆ ನನ್ನ ಕೈ ಬಂದು ಸೇರಾಯ್ತು. ಇದು 3 ಕಿಲೋಮೀಟ್ರ್ ದೂರದಿಂದ. ನನಗೂ ಗೊತ್ತಿರಲಿಲ್ಲ. ಒಂದು ಬೇಕು ಅಂತ ಹೇಳಿದೆ. ನನಗೆ ಬುಕ್ಕಿಂಗ್ ಮಾಡೋಕ್ಕೆ ಬರೋಲ್ಲ. ನನ್ನ ಗೆಳೆಯಂಗೆ ಒಬ್ಬನಿಗೆ ಹೇಳಿದೆ, ಎಷ್ಟು ರೂಪಾಯಿ ಬೇಕು ಅಂತ ಅಂದ. ಬುಕ್ ಮಾಡೋರು ಒಂದು ಸಿಂಪಲಾಗಿರೋದ, ದುಡ್ಡಿಲ್ಲ ಅಂದೆ. ಅವ್ನು ಬುಕ್ಕಿಂಗ್ ಮಾಡಿದ ಕೇವಲ 6 ನಿಮಿಷಗಳ ಕಾಲದಲ್ಲಿ ಬಂದು ನನ್ನ ಕೈ ಸೇರೈತೆ. ಇದು ಬೋಟ್ ಅಲ್ಲ, ಬೋಲ್ಟ್ ಅಂತ ಕಂಪ್ನಿ. ಇದು ತುಂಬ ಚೆನ್ನಾಗೈತೆ. ಆಮೇಲೆ ಪ್ರಮೋಷನ್ ಮಾಡ್ತಾನೆ ಅಂತ ತಿಳಿದ್ಕೊಬಿಟ್ರಿ. ಅಂಥ ಕೆಲಸಗಳಿಗೆ ಹೋಗುವುದಿಲ್ಲ, ಒಳ್ಳೊಳ್ಳೆ ಕೆಲಸಗಳನ್ನ ಅಂಥವೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತಿನ ಕಾಲಮಾನ ಹೆಂಗಾಗದೆ ಅಂತ ನಾನು ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ನಾನು ಇನ್ನೂ ತುಂಬ ಹಿಂದೆ ಇದ್ದೆ. ಇದನ್ನ ನೋಡಿ ಸ್ವಲ್ಪ ಮುಂದೆ ಬರಬೇಕು ಅಂತ ಅನ್ನಿಸ್ತು. ಕೇವಲ ಬುಕ್ಕಿಂಗ್ ಮಾಡಿ 6 ನಿಮಿಷಕ್ಕೆ 3 ಕಿಲೋಮೀಟ್ರ್ ದೂರದಿಂದ ಬರ್ತದೆ ಅಂತಂದರೆ, ಇವತ್ತಿನ ಟೈಮು ಮತ್ತು ಇದು ಎಲ್ಲಿಗೆ ಬಂದೈತೆ ಅಂದರೆ ಆಶ್ಚರ್ಯ ಆಯಿತು. ನಿಮಗೂ ತಿಳಿಸ್ದೆ. ನೀವು ಏನಾರ ಬೇಕು ಅಂತ ಅಂದರೆ ತುಂಬ ಚೆನ್ನಾಗಿದೆ. ಬ್ಯಾಟ್ರಿ ಪಿಕಪ್ ಅಂತೂ ಅದ್ಭುತ. ಒಂದು ದಿನ ಎಲ್ಲ ಯೂಸ್ ಮಾಡಿದ್ರೆ 20% ಖಾಲಿ ಆಗೋಲ್ಲ. ಇದೇ ಥರದ 2-3 ವರ್ಷದಿಂದ ಖರೀದಿ ಮಾಡಿದ್ದೆ. 2700 ಕೊಟ್ಟು ಖರೀದಿ ಮಾಡಿದ್ದೆ. ಅದು ಏನಕ್ಕೂ ಪ್ರಯೋಜನ ಇಲ್ಲ. ಅದು ಕಂಪ್ನಿ ಇದು ಯಾವುದೋ ಇತ್ತು, ಮರ್ತೋಗಿದೆ. ಬೋಟಲ್ಲ, ಇದು ಬೋಟು. ಅದು ಯಾವುದೋ ಕಂಪ್ನಿ. ಅದು 2700 ರೂಪಾಯಿ. ಬರೀ ಅರ್ಧ ದಿನ ಬರ್ತಾ ಇರಲಿಲ್ಲ ಬ್ಯಾಟ್ರಿ ಪಿಕಪ್ಪು ತುಂಬ ಅದ್ಭುತವಾಗಿದೆ. ಅಲ್ಲಿ ಇನ್ನೊಂದು ಎತ್ತಿಲ್ಲದ ಕೀ ಪಂಚ್. ಕೊಡ, ನೀನೇ ತೋರಿಸ್ಯಾ? ನೋಡಿ, ಇವ್ರು ಯಾರು ಅಂತ ಗೊತ್ತಾಯ್ತಾ? ನಮ್ಮ ಬಿಗ್ ಬಾಸ್. ಇವರು ನಮ್ಮ ಪ್ರೀತಿಯ ಬಿಗ್ ಬಾಸ್. ಏನಕ್ಕೆ ಇವೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ, ನನ್ನ ಸಬ್ಸ್ಕ್ರೈಬರ್ ಆಗಿರಲಿ, ಈ ನನ್ನ ವೀಡಿಯೋಗಳು ಯಾರ್ಯಾರು ನೋಡ್ತೀರಿ ಅವರೆಲ್ಲ ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡಿರೋದಕ್ಕೆ ಇದನ್ನೆಲ್ಲ ನಾನು ತೋರಿಸ್ತಾ ಇದ್ದೀನಿ. ನೀನು ಕರಿಪಾಪ, ನೀನು ಹೇಳು, ಏನಾರ ನನ್ನಿಂದ ನೀನೇನು ಕಲ್ತಿದ್ಯಾ?
ಅದೇ ಕೊಳ್ಳೆ ಹೇಳಿದ್ನಲ್ಲ ಅದೇ. ಅದು ಬಿಟ್ರೆ ಇನ್ನೇನು ಕಲ್ತಿದ್ಯಾ? ಶಿವರಾತ್ರಿ ಹಬ್ಬದ ದಿವಸ ವಿಡಿಯೋ ಮಾಡಿದ್ದಲ್ಲ ಆ ಕತೆ ನಂಗೆ ತುಂಬಾ ಇಷ್ಟ ಆಯ್ತು. ಶಿವರಾತ್ರಿ ಹಬ್ಬದೇನ? ನೀನೇನು ಕಲ್ತಿದ್ಯಾ ಹೇಳ? ರಪರಪ್ಪನೆ ಟೈಮಿಂಗ್ ಹೋಯ್ತು. ನೀನು ಯಾವ ಕತೆ ಹೇಳ್ತಿಯಲ್ಲ ಅದನ್ನ ಕಲ್ತಿದ್ಯಾ? ಅದು ಒಳ್ಳೇದ ಕೆಟ್ಟದ್ದ? ನಾನು ಹೇಳೋದು ಕತೆಗಳು ಕೆಟ್ಟ ಒಳ್ಳೇದು. ಸುಳ್ಳು ಹೇಳ್ಬೇಡ. ಆದ್ರೆ ನಾನು ಅಷ್ಟೊಂದು ಕತೆ ಹೇಳಂಗೆ ಹೇಳ್ತೀನಿ, ಆದ್ರೂ ಸುಳ್ಳು ಹೇಳ್ತಿರಲ್ಲ ಒಂದೊಂದು ಟೈಮು. ಏನು ಉಂಡಿಗ ಹಂಗೆ ಅವಾಗ ಕನ್ನ ಹಾಕ್ತಿರಲ್ಲ. ಅದು ಮಮ್ಮಿ ಹಾಕೋದು ಕನ್ನ. ಮಮ್ಮಿ ಹಾಕೋದು ಕನ್ನ. ಅವಳು ಹೆಂಗಾರ ಹಾಕ್ಲಿ, ನೀವು ಅವಳ ಮಾತು ಕೇಳ್ಕೊಂಡು ನೀವು ಅವಾಗ ನನ್ನ ಟೈಮ್ ಕನ್ನ ಹಾಕ್ತಿರಲ್ಲ. ಹೆಂಗೆ ಮಾಡೋದು? ಏನು ಮಾಡ್ಬೇಕು ನಾನು? ನೋಡಿ ಇಲ್ಲೇ ವಿಡಿಯೋ ಮಾಡಿದ್ದೀನಿ, ನಮ್ಮ ವೀಕ್ಷಕರುಗಳೆಲ್ಲ ನೋಡವ್ರೆ. ಏನಾರ ಕನ್ನ ಹಾಕಿದ್ರೆ ಇಲ್ಲಿ ಗೊತ್ತಾಯ್ತಿದೆ, ಇಲ್ಲಿ ಗೊತ್ತಾಯ್ತದ. ಇಲ್ಲೇನಾರ ಕನ್ನ ಹಾಕಿದ್ರೆ ಕಂಡು ಹಿಡಿತೀನಿ. ಸರಿಯಾ? ಇಲ್ಲಿ ನೋಡಿ ಎಲ್ಲ ವಿಡಿಯೋ ಮಾಡಿ ಮಡಗಿದ್ದೀನಿ. ಅಪ್ಪ ಅದೇ ನಾವು ನಂಜನಗೂಡಿಗೆ ಹೋದಾಗ ಫೋಟೋ ತೋರಿಸಲ್ಲ. ಯಾವುದು? ನಂಜನಗೂಡಿಗೆ ಹೋದಾಗ ಫೋಟೋ ತೆಗೆಸ್ಕೊಂಡಿದ್ವಲ್ಲ, ಅದು ಎಲ್ಲರಿಗೂ ಗೊತ್ತು ಬಿಡು. ವಿಡಿಯೋನ ಮಾಡಿ ಹಾಕಿದ್ದೀನಲ್ಲ ಎಲ್ಲಾರ್ದು. ಅಪ್ಪ ಈಗ ಎಷ್ಟು ನಿಂಗೆ ಫಾಲೋವರ್ಸು? 164 ಜನ ಅವರೇ. 264 ಜನ. ನಿದ್ದೆ ಮಾಡಿದ್ನಲ್ಲ ಹ್ಯಾಂಗವರಲ್ಲಿ ಇದ್ದೀನಿ ಬಿಡು. ಇನ್ನೂ ಫಾಲೋವರ್ಸ್ ಜಾಸ್ತಿ ಆಗ್ರಿ. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಪ್ಪ ನಿಮ್ಗೊಂದು ಪ್ರಶ್ನೆ ಕೇಳಬೇಕು. ಹೇಳಪ್ಪ. ನೀನು ಎಲ್ಲ ದೇವ್ರ ಹೆಸರು ಹೇಳ್ತಿಲ್ಲ, ಏನಕ್ಕೆ ಅಂದ? ಅವರೆಲ್ಲ ನನ್ನ ಪ್ರೀತಿಯ ದೇವರು. ನನ್ನ ಕಷ್ಟ ಅಂತ ನಾನು ಎಲ್ಲಿ ನಿಂತಿರ್ತೀನಿ ಅಲ್ಲಿಗೆ ಬಂದು ನನಗೆ ದರ್ಶನ ಕೊಡುವಂಥ ದೇವ್ರುಗಳು ಅವರು. ಸರಿನಾ? ಜಾಸ್ತಿ ನಂಬ್ತೀಯ? ನಾನು ಹೇಳ್ದಲ್ಲ, ನಾನು ಕಷ್ಟ ಅಂತ ಎಲ್ಲಿ ಇರ್ತೀನಿ, ಪೂರ್ತಿ ಕಷ್ಟದಲ್ಲಿ ಎಲ್ಲಿ ಸಿಗಾಕೊಂಡಿರ್ತೀನಿ ಅಲ್ಲಿ ಬಂದು ನನಗೆ ದರ್ಶನ ಕೊಡ್ತಾರೆ ಅವರು. ಒಂದ್ಸಲ ಅಲ್ಲ, ಎಷ್ಟೋ ಸಲ ನೋಡಿದ್ದೀನಿ. ಅವರು ಹೆಂಗಿರ್ತಾರೆ? ಮನುಷ್ಯ ರೂಪದಲ್ಲಿ ಬರ್ತಾರೆ. ದೇವ್ರು ಯಾರು ಗೊತ್ತಾ? ದೇವರು ಪ್ರತ್ಯಕ್ಷವಾಗಿ ಬರೋದಿಲ್ಲ, ಕಾಣಲ್ಲ. ಅಷ್ಟೊಂದು ಒಳ್ಳೆಯವರಂತೂ ನಾವು ಯಾರು ಅಲ್ಲೋಕೆ ಅಲ್ಲ ಭೂಮಿ ಮೇಲೆ ಇರೋರು. ಸರಿನಾ? ಆದರೆ ಆ ದೇವರು ಕಷ್ಟದಲ್ಲಿದ್ದಾಗ ನೆನ್ಸ್ಕೊಂಡಾಗ ಇನ್ನೊಬ್ಬ ಮನುಷ್ಯನಿಗೆ ಮನಸ್ಸು ಕೊಡ್ತಾನೆ, ಇವನು ಕಷ್ಟದಲ್ಲಿ ಅವನೇ ಸಹಾಯ ಮಾಡುವಂತ. ಆಗ ಅವನು ಬಂದಿರೋದಿಲ್ಲ, ಯಾವುದೇ ಮನಸ್ಸಾಗಿರಲಿ. ಅದೇ ನನ್ನ ಕಷ್ಟದಲ್ಲಿದ್ದಾಗ ಬಂದು ಹೆಲ್ಪ್ ಮಾಡ್ತಾನಲ್ಲ, ಅದು 2 ಅವರ್ ಬಿಟ್ಟು ಮತ್ತೆ ಅದೇ ವ್ಯಕ್ತಿನ ಸಹಾಯ ಕೇಳು, ಮಾಡಲ್ಲ ಅವನು. ಯಾಕೆ ಗೊತ್ತಾ? ಅವನಾಗ ಹುಟ್ಟಿರ್ತಾನೆ. ಆ 2 ಅವರ್ನ ಹಿಂದೆ ಬಂದು ನನಗೆ ಸಹಾಯ ಮಾಡಿರ್ತಾನಲ್ಲ, ಆಗ ಅವನ ಹೃದಯದಲ್ಲಿ ದೇವ್ರು ಬಂದು ಕೂತಿರ್ತಾನೆ. ಸರಿನಾ? ಒಂದಲ್ಲ 100 ಸಲ ನೋಡಿದ್ದೀನಿ. ಯಾವಾಗ ಕಳ್ಳನ ಮಕ್ಕಳ ಬರೀ ಯಾವತ್ತಾದ್ರೂ ಶಿವನ್ ಕಲೆ ತಲೆ ಮೇಲೆ ಇಕ್ಕೊಂಡು ಕುಣಿದಿದ್ಯಾ? ಇಲ್ಲ. ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ಬೇಕು, ಅದೊಂದು ವಿಡಿಯೋನ ಮಾಡ್ತೀನಿ.